ಕಾಡು ಬಿಟ್ಟು ನಾಡಿಗೆ ಬಂದ ನರಿ. ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡೊಂದರಲ್ಲಿ ಚತುರ ಎಂಬ ನರಿಯೊಂದಿತ್ತು. ಕಾಡಿನಲ್ಲಿ ದಿನ ಕಳೆಯುವುದು ಚತುರನಿಗೆ ಬೇಸರವಾಗುತ್ತಿತ್ತು. ಸಣ್ಣ ಮುಂಗುಸಿ, ಹೆಗ್ಗಣ, ಕೆಲವೊಮ್ಮೆ ಒಂದು ಜಿಂಕೆಯ ಮರಿ ಸಿಕ್ಕರೆ ಸಾಕು. ಆದರೆ ಅದಕ್ಕೆ ಅದು ಸಾಕಾಗುತ್ತಿರಲಿಲ್ಲ. ದೂರದಲ್ಲಿ ಕಾಣುತ್ತಿದ್ದ ಹಳ್ಳಿಯ ಬೆಳಕುಗಳು, ಮನೆಗಳಿಂದ ಬರುತ್ತಿದ್ದ ಮಾಂಸದ ವಾಸನೆ, ರೊಟ್ಟಿ ಬೇಯುವ ಸುಗಂಧ ಇವೆಲ್ಲ ಚತುರನ ಮನಸ್ಸನ್ನು ಕೆಡಿಸುತ್ತಿದ್ದವು. ಅಲ್ಲಿ ಜನರು ದಿನವಿಡೀ ಆಹಾರ ಮಾಡುತ್ತಾರೆ. ತ್ಯಾಜ್ಯದ ತೋಟದಲ್ಲೇ ಎಷ್ಟೋ ರುಚಿಕರವಾದವು ಸಿಗುತ್ತವೆ. ನಾನೇಕೆ ಇಲ್ಲಿ ಹಸಿವಿನಿಂದ ಬಳಲಬೇಕು ಎಂದು ಅಂದುಕೊಂಡು ಒಂದು ರಾತ್ರಿ ಚತುರ ಕಾಡನ್ನು ಬಿಟ್ಟು ಹಳ್ಳಿಯ ಕಡೆಗೆ ನಡೆಯಿತು. ಹಳ್ಳಿಗೆ ಬಂದಾಗ ಸಂಜೆಯಾಗಿತ್ತು. ಮನೆಗಳ ಹೊರಗೆ ಕೋಳಿಗಳು, ಮೇಕೆಗಳು, ಹಸುಗಳು ಮೇಯುತ್ತಿದ್ದವು. ಚತುರನ ಕಣ್ಣು ಮಿಂಚಿತು. ಮೊದಲ ರಾತ್ರಿಯೇ ಒಂದು ಕೋಳಿಗೆ ನುಗ್ಗಿ ದೊಡ್ಡ ಕೋಳಿಯೊಂದನ್ನು ಹಿಡಿದುಕೊಂಡು ಓಡಿತು. ಆದರೆ ನಾಯಿಗಳ ಗರ್ಜನೆ ಕೇಳಿಸಿತು. ಎರಡು ದೊಡ್ಡ ಕಾವಲು ನಾಯಿಗಳು ಬೆನ್ನು ಹತ್ತಿದವು. ಚತುರ ಜೀವ ಭಯದಿಂದ ಓಡಿ ಕೊನೆಗೆ ಒಂದು ಕಾಲುವೆಯಲ್ಲಿ ಬಿದ್ದು ತಪ್ಪಿಸಿಕೊಂಡಿತು. ಆದರೆ ಕೋಳಿ ಕೈಯಿಂದ ಜಾರಿ ಹೋಯಿತು. ಅಯ್ಯೋ, ಇಲ್ಲಿ ಆಹಾರ ಸಿಗುತ್ತದೆ ಎಂದುಕೊಂಡಿದ್ದೆ, ಆದರೆ ಪ್ರಾಣ ಹೋಗುವಷ್ಟು ಭಯವಿದೆಯಲ್ಲ ಎಂದು ನಡುಗಿತು. ಮರುದಿನ ಚತುರ ಹೆಚ್ಚು ಎಚ್ಚರಿಕೆಯಿಂದ ಇತ್ತು. ಮಧ್ಯರಾತ್ರಿಯ ನಂತರ ಒಬ್ಬ ರೈತನ ಮನೆಯ ಹಿಂಭಾಗಕ್ಕೆ ಬಂತು. ಅಲ್ಲಿ ಚಿಕ್ಕ ಚಿಕ್ಕ ಮೀನುಗಳು, ಚಿಕ್ಕ ಮಾಂಸದ ತುಂಡುಗಳು ಇಟ್ಟಿದ್ದರು. ಚತುರ ಸಂತೋಷದಿಂದ ತಿನ್ನಲು ಶುರು ಮಾಡಿತು. ಆದರೆ ಮನೆಯೊಳಗೆ ದೀಪ ಹಚ್ಚಿದ ಸದ್ದಾಯಿತು. ರೈತ ಟಾರ್ಚ್ ಹಿಡಿದು ಹೊರಗೆ ಬಂದನು. ನರಿ ಬಂದಿದೆ ಎಂದು ಕೂಗಿದನು. ಮಗನು ಓಡಿ ಬಂದು ಇನ್ನೊಂದು ನಾಯಿಯನ್ನು ಬಿಟ್ಟನು. ಚತುರ ಭಯದಿಂದ ಓಡಿತು. ಗಾಬರಿಯಲ್ಲಿ ಒಂದು ಗುಡ್ಡ ಏರಿ ಹಳೆಯ ಬಾವಿಯ ಬಳಿ ಕುಸಿದು ಬಿದ್ದಿತು. ಉಸಿರಾಡಲಾರದಷ್ಟು ದಣಿದಿತ್ತು. ಕಾಡಿನಲ್ಲಿ ಹಸಿವಾದರೂ ಯಾರೂ ಬೆನ್ನು ಹತ್ತುತ್ತಿರಲಿಲ್ಲ. ಇಲ್ಲಿ ಪ್ರತಿ ತುತ್ತಿಗೂ ಸಾವಿನ ಭಯ. ಇದು ನನ್ನ ಜಾಗವಲ್ಲ ಎಂದು ಅಳಲು ಶುರು ಮಾಡಿತು. ಬೆಳಿಗ್ಗೆ ಆಯಾಸದಿಂದ ಎದ್ದು ಚತುರ ನಿಧಾನವಾಗಿ ಕಾಡಿನ ಕಡೆಗೆ ಮರಳಿತು. ಹಳ್ಳಿಯ ಜನರು, ಆ ನರಿ ತುಂಬಾ ಧೈರ್ಯವಂತ, ಮತ್ತೆ ಬಂದರೆ ಹಿಡಿದು ಬಿಡೋಣ ಎಂದು ಮಾತನಾಡಿಕೊಂಡರು. ಆದರೆ ಚತುರ ಮತ್ತೆ ಹಿಂತಿರುಗಲಿಲ್ಲ. ಕಾಡಿಗೆ ಬಂದ ಮೇಲೆ ಅದು ತನ್ನ ಹಳೆಯ ಗುಹೆಗೆ ಸೇರಿತು. ಹಸಿವು ಇದ್ದರೂ ಮನಸ್ಸಿನಲ್ಲಿ ಸ್ವಸ್ಥತೆ ಇತ್ತು. ಸ್ವಂತ ಜಾಗದ ಮೌಲ್ಯ ಈಗ ಅರ್ಥವಾಯಿತು. ಬೇರೆಯವರ ತಟ್ಟೆಯಲ್ಲಿ ತಿನ್ನುವುದಕ್ಕಿಂತ ಸ್ವಂತ ಕೈಯಲ್ಲಿ ಸಿಗುವ ತುತ್ತು ರುಚಿಕರ ಎಂದುಕೊಂಡಿತು. ಹೀಗೆ ಕಾಡು ಬಿಟ್ಟು ನಾಡಿಗೆ ಬಂದ ನರಿ ಕೊನೆಗೆ ತನ್ನ ಕಾಡಿಗೆ ಮರಳಿ ಶಾಂತವಾಗಿ ಜೀವಿಸಲು ಶುರು ಮಾಡಿತು.